ವೆಲ್ಕಮ್ ಟು ಜಯಂತೀಸ್ ಕಿಚನ್. ನಾನಿವತ್ತು ಬಿದಿರು ಕಡಲೆ ಸಾಂಬಾರು ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ಬಿದಿರು ಕಡಲೆ ಈ ರೀತಿ ಇರುತ್ತೆ. ಇದನ್ನೆಲ್ಲ ಮೇಲೆ ಎಲ್ಲ ಸಿಪ್ಪೆ ಎಲ್ಲ ತೆಗೆದು ಒಳಗಡೆ ಎಳೆಯದಾಗಿರುತ್ತೆ, ಅದನ್ನು ತಗೊಂಡು ಸಣ್ಣಗೆ ಕಟ್ ಮಾಡ್ಕೊಬೇಕು. ಮತ್ತು ಇದನ್ನು 3 ದಿನ ನೀರಲ್ಲಿ ನೆನೆಸಿ ನೀರು ಚೇಂಜ್ ಮಾಡಿ ಇಟ್ಕೊಬೇಕಾಗುತ್ತೆ. ನೋಡಿರಿ, ಕಟ್ ಮಾಡಿ ಈ ರೀತಿ ತೊಳೆದು ನೀಟಾಗಿ ಇಟ್ಕೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಕುಕ್ಕರ್ ತೊಗೊಂಡು ಅದಕ್ಕೆಲ್ಲ ರೀತಿ ಕಾಳುಗಳು ಹಾಕಬೇಕಾಗುತ್ತೆ. ಇದು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂದರೆ, ಕಿಡ್ನಿ ಸ್ಟೋನ್ ಆಗಿರೋರಂತೂ ಇದನ್ನು ಪದೇ ಪದೇ ತಿನ್ನೋದ್ರಿಂದ ಕಿಡ್ನಿ ಸ್ಟೋನ್ ಎಲ್ಲ ಕಡಿಮೆ ಮಾಡ್ಕೊಬೋದು. ಇನ್ನು ಕಾಳುಗಳು ಇಟ್ಕೊಂಡಿರ್ತೀವೋ ಎಲ್ಲನೂ ಸ್ವಲ್ಪ ಸ್ವಲ್ಪ ಹಾಕಿ ಇದನ್ನು ಮಾಡ್ಕೋಬೇಕಾಗುತ್ತೆ. ಕಾಳು ಜೊತೆಗೆ ಇದನ್ನು ಸೇರಿಸಿ ಬೇಯಿಸ್ಕೊಳ್ಳೋಣ. ಸಾರು ಮಾಡಿದ್ಮೇಲೆ ಒಂದಿಬ್ಬರಿಗೆ ಕೊಟ್ಟರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಈಗ ಅದನ್ನು ಬೇಯಿಸ್ಕೊಂಬರೋಣ. ಈಗ ಅಷ್ಟರೊಳಗಡೆ ತರಕಾರಿ ಎಲ್ಲ ಬೇಯಿಸ್ಕೊಳ್ಳೋಣ. ಈ ತರಕಾರಿನೂ ಅಷ್ಟೇ, ಸೊಪ್ಪುಗಳು ಎಲ್ಲ ರೀತಿ ಸೊಪ್ಪುಗಳು ಎಷ್ಟು ನಮಗೆ ಸಿಗುತ್ತೋ ಸಾಧ್ಯವಾದಷ್ಟು ಅಷ್ಟೇ ಸೊಪ್ಪು ಸೇರಿಸ್ಕೊಬೇಕು. ಮತ್ತು ತರಕಾರಿಗಳು ಅಷ್ಟೇ ಎಲ್ಲ ಒಂಚೂರು ಚೂರು ಸ್ವಲ್ಪನೇ, ಜಾಸ್ತಿ ಏನು ಬೇಕಾಗಲ್ಲ. ಯಾಕಂದರೆ ಕಾಳುಗಳು ಸೊಪ್ಪು ಎಲ್ಲ ಹಾಕೋದ್ರಿಂದ ಸಾಂಬಾರು ತುಂಬ ಜಾಸ್ತಿನೇ ಆಗುತ್ತೆ. ಈಗ ಮಸಾಲೆ ರುಬ್ಕೊಳ್ಳೋಣ. ಅದಕ್ಕೆ 1 ಕಪ್ಪಷ್ಟು ಕಾಯಿ ಚೂರು, 1-2 ಬೆಳ್ಳುಳ್ಳಿ, 1 ಇಂಚು ಶುಂಠಿ ಅಷ್ಟು ತೊಗೊಂಡಿದ್ದೀನಿ. ಮತ್ತು ಚಕ್ಕೆ 1-2 ಇಂಚು, ಲವಂಗ 4, 10 ಮೆಣಸುಕಾಳು ನುಣ್ಣಗೆ ರುಬ್ಕೊಬೇಕು. ಅದು ರುಬ್ಕೊಂಡಾದಮೇಲೆ ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ. ಇದನ್ನೆಲ್ಲನೂ ಸೇರಿಸ್ಕೊಂಡಾದಮೇಲೆ ಚೆನ್ನಾಗಿ ನುಣ್ಣಗೆ ರುಬ್ಕೊಬೇಕು. ಈ ಟೊಮೊಟೊನು 3 ಟೊಮೊಟೊ ಅಷ್ಟು ಸೇರಿಸ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡಿದ್ದೀನಿ. ಈ ಸಾಂಬಾರಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದನ್ನು ಹುಳಿನೂ ನಾವು ಬೇಳೆ ಹುಳಿ ಮಾಡ್ತೀವಲ್ಲ ಅದೇ ರೀತಿ ಮಾಡ್ಕೋಬೋದು. ಈಗ ಧನಿಯಾ ಪುಡಿ 1 ಟೇಬಲ್ ಸ್ಪೂನ್ ಸೇರಿಸ್ಕೊಂಡಿದ್ದೀನಿ. ಚಿಲ್ಲಿ ಪೌಡರ್ 1.5 ಟೇಬಲ್ ಸ್ಪೂನ್, ಇಷ್ಟನ್ನು ಸೇರಿಸ್ಕೊಂಡು ರುಬ್ಕೊಬೇಕು. ಇದು ಬೇಯಿಸ್ಕೊಂಡಾಗಿದೆ. ಬೆಂದಿರೋದಕ್ಕೆ ನಾವು ಉಳಿದಿರೋ ಸೊಪ್ಪು ತರಕಾರಿಗಳನ್ನೆಲ್ಲ ಸೇರಿಸ್ಕೊಂಡು 1 ಈರುಳ್ಳಿನೂ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಒಂದು ಕೂಗು ಬರ್ಸ್ಕೊಬೇಕು. ನಮ್ಮ ಹತ್ರ ಯಾವ ತರಕಾರಿಗಳಿರುತ್ತೋ ಎಲ್ಲ ತರಕಾರಿನೂ ಒಂದೊಂದು ಹಾಕ್ಕೊಂಡ್ರೆ ಆಗುತ್ತೆ. ಏನಕ್ಕೆ ಕಾಳು ಸೊಪ್ಪುಗಳು ಇವೆಲ್ಲ ಸೇರಿಸ್ಕೋಬೇಕು ಅಂದರೆ, ಬಿದಿರು ಕಡಲೆ ತುಂಬಾ ಹೀಟ್ ಅಂತೆ. ಅದಕ್ಕೆ ಇದನ್ನು ಹಾಕೋದ್ರಿಂದ ಇದನ್ನೆಲ್ಲ ಹೀಟ್ ಅವಾಯ್ಡ್ ಮಾಡುತ್ತೆ ಒಂದು ಸ್ವಲ್ಪ ಅಂತ ಸೇರಿಸ್ಕೊಬೇಕಾಗುತ್ತೆ. ಈಗ ಮಸಾಲೆ ಎಲ್ಲ ಚೆನ್ನಾಗಿ ರುಬ್ಕೊಂಡಾಗಿದೆ. ಅದನ್ನು ಸೇರಿಸ್ಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ನೀರು ನೋಡ್ಕೊಂಡು ಸೇರಿಸ್ಕೊಬೇಕು, ಎಷ್ಟು ಬೇಕೋ ಅಷ್ಟು ಅದಕ್ಕೆ. ಯಾಕಂದರೆ ಮೊದಲೇ ಬೇಯಿಸಿರೋದ್ರಲ್ಲಿ ನೀರಿರುತ್ತಲ್ವ, ಆದ್ದರಿಂದ ಇವಾಗ ಇದನ್ನೆಲ್ಲ ಚೆನ್ನಾಗಿ ಬೇಯಿಸ್ಕೊಂಡಾಗಿದೆ. ಈ ಸಾಂಬಾರು ರೆಡಿಯಾಗಿದೆ. ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಇದನ್ನು ಕನಕಪುರ ಸೈಡ್ ಅಂತೂ ತುಂಬ ಜಾಸ್ತಿನೇ ಮಾಡ್ತಾರೆ. ಈಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ಸಾಸಿವೆನೂ ಸೇರಿಸ್ಕೊಂಡಿದ್ದೀನಿ. ಈಗ ಕರಿಬೇವು ಸೇರಿಸ್ಕೊಳ್ಳೋಣ. ಈಗ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಆ ಮಿಶ್ರಣನೆಲ್ಲ ಇದಕ್ಕೆ ಸೇರಿಸ್ಕೊಂಡು ನೀರು ನೋಡ್ಕೊಂಡು ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಬೇಕಷ್ಟೆ. ಈ ಹೆಲ್ದಿ ಸಾಂಬಾರ್ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.